ಹಾಯ್ ಹಲೋ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ವಿದ್ಯಾರಾಜ್ ಎಜು ಪಾಯಿಂಟ್ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಇವತ್ತಿನ ಕ್ಲಾಸ್ ಬಂದು ಟಾಪ್ 10 GK ಕ್ವಶನ್ಸ್ ಆ್ಯಂಡ್ ಆನ್ಸರ್ಸ್ ಕ್ಲಾಸ್ ಆಗಿರುತ್ತೆ. ಈಗಾಗಲೇ ನಾವು 150 ಪ್ರಶ್ನೋತ್ತರಗಳನ್ನು ನೋಡ್ಕೊಂಡು ಬಂದಿದ್ದೀವಿ. ಇವತ್ತು 151ನೇ ಪ್ರಶ್ನೆಯನ್ನು ನೋಡೋಣ. ಈ ಒಂದು ವಿಡಿಯೋ ಇವತ್ತು ಸ್ವಲ್ಪ ಲೇಟಾಗಿ ಬರ್ತಾ ಇದೆ, ಸಾರಿ ಫಾರ್ ದ್ಯಾಟ್. ಹಾಗಿದ್ರೆ ಲೇಟ್ ಮಾಡೋದು ಬೇಡ, ಬೇಗ ಬೇಗ ಪ್ರಶ್ನೋತ್ತರಗಳನ್ನ ನೋಡ್ತಾ ಹೋಗ್ಬಿಡೋಣ, ಓಕೆನಾ. ಹಾಗಿದ್ರೆ ಮೊದಲ ಪ್ರಶ್ನೆ ಅಥವಾ 151ನೇ ಪ್ರಶ್ನೆ ಬಂದು, ಭಾರತದ ಮೊದಲ ಮಹಿಳಾ ಪ್ರಧಾನಿ ಯಾರು? ಭಾರತದ ಮೊದಲ ಮಹಿಳಾ ಪ್ರಧಾನಿ ಯಾರು? ನಿಮ್ಮೆಲ್ರಿಗೂ ಗೊತ್ತಿರುತ್ತೆ. ಸೊ ಉತ್ತರ ಬಂದು ಶ್ರೀಮತಿ ಇಂದಿರಾ ಗಾಂಧಿಯವರು. ಓಕೆ, ನಿಮ್ಮೆಲ್ರಿಗೂ ಗೊತ್ತಿರುತ್ತೆ, ಶ್ರೀಮತಿ ಇಂದಿರಾ ಗಾಂಧಿಯವರು ಭಾರತದ ಮೊದಲ ಮಹಿಳಾ ಪ್ರಧಾನಿಯಾಗಿರ್ತಾರೆ. ನೆಕ್ಸ್ಟ್ ಬಂದರೆ 152ನೇ ಪ್ರಶ್ನೆ, ದೆಹಲಿಯನ್ನು ಆಳಿದಂತಹ ಮೊದಲ ಮಹಿಳಾ ಸಾಮ್ರಾಜ್ಞಿ ಯಾರು? ದೆಹಲಿಯನ್ನು ಆಳಿದ ಮೊದಲ ಮಹಿಳಾ ಸಾಮ್ರಾಜ್ಞಿ ಯಾರು? ಆಗಿದ್ರೆ ಉತ್ತರ ರಜಿಯಾ ಸುಲ್ತಾನ್. ದೆಹಲಿಯನ್ನು ಆಳಿದಂತಹ ಮೊದಲ ಮಹಿಳಾ ಸಾಮ್ರಾಜ್ಞಿ ಯಾರಾಗಿರ್ತಾರೆ? ರಜಿಯಾ ಸುಲ್ತಾನ್ ಆಗಿರ್ತಾಳೆ. ನೆಕ್ಸ್ಟ್ ಬಂದರೆ 153ನೇ ಪ್ರಶ್ನೆ, ಸಸ್ಯಗಳಿಗೂ ಜೀವವಿದೆ ಎಂದು ಗುರುತಿಸಿದ ಭಾರತೀಯ ವಿಜ್ಞಾನಿ ಯಾರು? ಸಸ್ಯಗಳಿಗೂ ಜೀವವಿದೆ ಎಂದು ಗುರುತಿಸಿದಂತಹ ಭಾರತೀಯ ವಿಜ್ಞಾನಿ ಯಾರು? ಹಾಗಿದ್ರೆ ಉತ್ತರ ನೋಡೋಣ, ಜಗದೀಶ್ ಚಂದ್ರ ಬೋಸ್. ಜಗದೀಶ್ ಚಂದ್ರ ಬೋಸ್ ಅವರು ಸಸ್ಯಗಳಿಗೂ ಜೀವ ಇದೆ ಎಂದು ಗುರುತಿಸಿದ ಭಾರತೀಯ ವಿಜ್ಞಾನಿ ಆಗಿರ್ತಾರೆ ಜಗದೀಶ್ ಚಂದ್ರ ಬೋಸ್ ಅವರು. ಸೊ ನೆಕ್ಸ್ಟ್ ಈಗ ಮುಂದಿನ ಪ್ರಶ್ನೆ 154ನೇ ಪ್ರಶ್ನೆ, ರಾಷ್ಟ್ರೀಯ ಮತದಾರರ ದಿನವನ್ನು ಯಾವ ದಿನದಂದು ಆಚರಿಸುತ್ತಾರೆ? ಪ್ರಶ್ನೆ ಮತ್ತೊಮ್ಮೆ, ರಾಷ್ಟ್ರೀಯ ಮತದಾರರ ದಿನವನ್ನು ಯಾವ ದಿನದಂದು ಆಚರಣೆ ಮಾಡ್ತಾರೆ ಅಥವಾ ಆಚರಿಸುತ್ತಾರೆ? ಯಾವಾಗ ಅಂತಂದರೆ ಉತ್ತರ ನೋಡೋಣ, ಜನವರಿ 25. ಓಕೆ, ಜನವರಿ 25 ರಾಷ್ಟ್ರೀಯ ಮತದಾರರ ದಿನವನ್ನು ಜನವರಿ 25ರಂದು ಆಚರಣೆ ಮಾಡ್ತಾರೆ. ಸರಿನಾ? ನೆಕ್ಸ್ಟ್ ಬನ್ನಿ. ಹಾಗಿದ್ರೆ ಮುಂದಿನ ಪ್ರಶ್ನೆ 155ನೇ ಪ್ರಶ್ನೆ, ರಕ್ತ ಕೆಂಪಾಗಿರಲು ಕಾರಣವೇನು? ರಕ್ತ ಕೆಂಪಾಗಿ ಇರಲು ಕಾರಣ ಏನು? ಹಾಗಿದ್ರೆ ಉತ್ತರ ನೋಡೋಣ, ಹಿಮೋಗ್ಲೋಬಿನ್. ಹಿಮೋಗ್ಲೋಬಿನ್. ಓಕೆ, ರಕ್ತ ಕೆಂಪಾಗಿರಲು ಹಿಮೋಗ್ಲೋಬಿನ್ ಕಾರಣ ಆಗಿರುತ್ತೆ. ಓಕೆ, ನೆಕ್ಸ್ಟ್ ಬಂದರೆ ಮುಂದಿನ ಪ್ರಶ್ನೆ 156ನೇ ಪ್ರಶ್ನೆ, ರಕ್ತದ pH ಮೌಲ್ಯ ಎಷ್ಟು? ರಕ್ತದ pH ಮೌಲ್ಯ ಎಷ್ಟು? ಆಗಿದ್ರೆ ಉತ್ತರ 7.4 ಅಂತಕ್ಕಂಥದ್ದು. ರಕ್ತದ pH ಮೌಲ್ಯ ಎಷ್ಟಾಗಿರುತ್ತೆ? 7.4 ಆಗಿರುತ್ತೆ. ಆಗಿದ್ರೆ ಮುಂದಿನ ಪ್ರಶ್ನೆ ನೋಡಿ, ಮುಂದಿನ 157ನೇ ಪ್ರಶ್ನೆ, ಚರ್ಮದ ಬಣ್ಣಕ್ಕೆ ಕಾರಣವಾದ ವರ್ಣಕ ಯಾವುದು? ಚರ್ಮದ ಬಣ್ಣಕ್ಕೆ ಕಾರಣವಾದ ವರ್ಣಕ ಯಾವುದು? ಹಾಗಿದ್ರೆ ಉತ್ತರ ನೋಡೋಣ, ಮೆಲಾನಿನ್. ಮೆಲಾನಿನ್ ಅಂತಕ್ಕಂಥದ್ದು ಚರ್ಮದ ಬಣ್ಣಕ್ಕೆ ಕಾರಣವಾದ ವರ್ಣಕ ಆಗಿರುತ್ತೆ. ಸರಿನಾ? ಹಾಗಿದ್ರೆ ಮುಂದಿನ ಪ್ರಶ್ನೆ 158ನೇ ಪ್ರಶ್ನೆ, ಮಾನವನ ಅತಿ ದೊಡ್ಡ ಮೂಳೆ ಯಾವುದು? ಮಾನವನ ಅತಿ ದೊಡ್ಡ ಮೂಳೆ ಯಾವುದು? ಉತ್ತರ ಫೀಮರ್. ಫೀಮರ್ ಅಂತಕ್ಕಂಥದ್ದು ಮಾನವನ ಅತಿ ದೊಡ್ಡ ಮೂಳೆಯಾಗಿರುತ್ತೆ. ಅದು ದೇಹದ ತೊಡೆಯ ಭಾಗದಲ್ಲಿ ಇರ್ತಕ್ಕಂಥದ್ದು. ಯಾವುದು? ಫೀಮರ್. ಓಕೆ, ಆಗಿದ್ರೆ ನೆಕ್ಸ್ಟ್ ಮುಂದಿನ ಪ್ರಶ್ನೆ 159ನೇ ಪ್ರಶ್ನೆ, ಮಾನವನ ಅತಿ ಚಿಕ್ಕ ಮೂಳೆ ಯಾವುದು? ಮಾನವನ ಅತಿ ಚಿಕ್ಕ ಮೂಳೆ ಯಾವುದು? ಉತ್ತರ ಸ್ಟೇಫಿಸ್. ಮಾನವನ ಅತಿ ಚಿಕ್ಕ ಮೂಳೆ ಸ್ಟೇಫಿಸ್. ಇದು
ಕಿವಿಯ ಮಧ್ಯದಲ್ಲಿ ಇರ್ತಕ್ಕಂಥದ್ದು. ಹಾಗಿದ್ರೆ ಈ ಕ್ಲಾಸ್ನ ಕೊನೆಯ ಪ್ರಶ್ನೆ 160ನೇ ಪ್ರಶ್ನೆ. ಕರ್ನಾಟಕ ರತ್ನ ಪ್ರಶಸ್ತಿಯನ್ನು ಸ್ಥಾಪಿಸಿದ್ದು ಯಾವಾಗ? ಕರ್ನಾಟಕ ರತ್ನ ಪ್ರಶಸ್ತಿಯನ್ನು ಸ್ಥಾಪಿಸಿದ್ದು ಯಾವಾಗ? ಉತ್ತರ 1992. ಕರ್ನಾಟಕ ರತ್ನ ಪ್ರಶಸ್ತಿಯನ್ನು ಸ್ಥಾಪಿಸಿದ್ದು 1992 ಆಗಿರುತ್ತೆ. ಐ ಹೋಪ್ ಈ ಕ್ಲಾಸ್ ನಿಮಗೆ ಖಂಡಿತ ಇಷ್ಟ ಆಗಿರುತ್ತೆ, ಮಾಹಿತಿ ಯೂಸ್ಫುಲ್ ಆಗಿರುತ್ತೆ ಅಂತ ಅಂದ್ಕೊತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸ್ವಲ್ಪ ವಿಡಿಯೋ ಲೇಟಾಗಿ ಬರ್ತಾ ಇದೆ, ಕ್ಷಮೆ ಇರಲಿ. ಓಕೆ, ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಸೊ ಥ್ಯಾಂಕ್ ಯು. ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ ಎಲ್ಲರೂ ಕೂಡ. ಓಕೆ, ಐ ಹೋಪ್ ಮುಂದಿನ ಒಂದು ಕ್ಲಾಸಲ್ಲಿ ಸಿಗ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.